ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಿಮ್ಮ ಅಂಗಡಿ, ಫ್ಯಾಕ್ಟರಿ, ಕಾರ್ಖಾನೆ, ಸ್ಕೂಲು, ಕಾಲೇಜು ಈ ರೀತಿಯಾದಂತಹ ಕಮರ್ಷಿಯಲ್ ಬಿಸಿನೆಸ್ ಪ್ಲೇಸ್ ಅಲ್ಲಿರುವಂತಹ ಒಂದೇ ಒಂದು ವಾಸ್ತು ದೋಷದಿಂದ ನಿಮಗೆ ಕಾರ್ಮಿಕರು ಸ್ಥಿರವಾಗಿ ನಿಲ್ಲೋದಿಲ್ಲ. ನಿಮಗೆ ಕಸ್ಟಮರ್ ಫ್ಲೋ ಒಂದೇ ರೀತಿ ಇರೋದಿಲ್ಲ. ಬರ್ತಾರೆ, ಒಂದೊಂದ್ಸಲ ವ್ಯಾಪಾರ ಡೌನ್ ಆಗುತ್ತೆ. ಯಾಕೆ ಈ ಥರ ಆಗುತ್ತೆ? ಯಾಕೆ ನನ್ನ ವ್ಯಾಪಾರದಲ್ಲಿ ಪ್ರಗತಿ ಇಲ್ಲ? ಯಾಕೆ ನನ್ನ ವ್ಯಾಪಾರ ಏಳಿಗೆ ಆಗ್ತಾ ಇಲ್ಲ? ನನಗೆ ಬರೀ ಡೌನ್ಫಾಲ್ ಆಗ್ತಾ ಇದೆ ಅಂತೀರಾ? ಈ ಸಂಚಿಕೆಯಲ್ಲಿ ಆ ರಹಸ್ಯವನ್ನ ತೆರೆದಿಡ್ತೀನಿ ವೀಕ್ಷಕರೇ. ಪೂರ್ತಿಯಾಗಿ ಈ ಸಂಚಿಕೆ ನೋಡಿ. ಯಾಕೆ ನಿಮ್ಮ ಬಿಸಿನೆಸ್ ಡೌನ್ ಆಗ್ತಾ ಇದೆ ಅಂತ ಎಳೆಯಾಗಿ ಈ ಸಂಚಿಕೆಯಲ್ಲಿ ಬಿಚ್ಚಿಟ್ಟಿದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಯಾಕೆ ಬಿಸಿನೆಸ್ ಇದ್ದಕ್ಕಿದ್ದಂಗೆ ಡೌನ್ ಆಗುತ್ತೆ, ಇದಕ್ಕೆ ಏನಾದರೂ ಜನರ ಕಣದೃಷ್ಟಿ ಕಾರಣನ, ಮಾಟ ಮಂತ್ರದ ದೋಷ ಕಾರಣನ, ನರದೃಷ್ಟಿ ಕಾರಣನ, ಅಥವಾ ವಾಸ್ತು ಸಮಸ್ಯೆ ಏನಾದರೂ ನೇರವಾಗಿ ಪ್ರಭಾವ ಪರಿಣಾಮ ಬೀರುತ್ತಾ? ಇದೆಲ್ಲದರ ಬಗ್ಗೆ ಎಳೆಯಾಗಿ ಕುತೂಹಲಕಾರಿ ಅಂಶಗಳನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದರೆ, ಈ ಕಾರ್ಯಕ್ರಮದ ಹೆಸರು ಸರಳ ವಿರಳ ಮಹಾವಾಸ್ತು. ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ. ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ತಪ್ಪದೇ ಒತ್ತಿ. ಅದರಲ್ಲಿ ಆಲ್ ನೋಟಿಫಿಕೇಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೀಯೂ ಆಗುತ್ತೆ. ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂಥ ವೀಕ್ಷಕರುಗಳಲ್ಲಿ ಒಬ್ಬ ವೀಕ್ಷಕರನ್ನು ಗುರುತಿಸಿ ತಿಂಗಳು ಕೊನೆಗೆ ನಾವು ಸ್ಟುಡಿಯೋಗೆ ಕರೆಸಿ ಒಂದು ಮೊಬೈಲ್ ಫೋನನ್ನು ಕಾಣಿಕೆ ರೂಪದಲ್ಲಿ ಕೊಡ್ತೀವಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ, ಅದನ್ನು ಒತ್ತಿದರೆ ಸಾಕು, ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು ಸಂಚಿಕೆಗಳನ್ನು ಮೆಂಬರ್ಗಳ ಮಾತ್ರ ಎಂಜಾಯ್ ಮಾಡ್ಬೋದು. ಬನ್ನಿ ವೀಕ್ಷಕರೇ, ಇವತ್ತಿನ ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ತೆರೆದಿಡ್ತೀನಿ. ಬಿಸಿನೆಸ್ ಯಾಕೆ ಒಂದೇ ಥರ ಇರಲ್ಲ? ಬಿಸಿನೆಸ್ ಯಾವಾಗಲೂ ಏರು ಮಟ್ಟದಲ್ಲಿ ಹೋಗಬೇಕು, ಕೆಳಮಟ್ಟಕ್ಕೆ ಬರಬಾರ್ದು, ಡೌನ್ ಆಗಬಾರ್ದು. ಹಾಗಾದರೆ ನಿಮ್ಮ ಅಂಗಡಿಯಲ್ಲಿರುವಂತಹ, ನಿಮ್ಮ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು, ವ್ಯಾಪಾರದ ಸ್ಥಳದಲ್ಲಿರುವಂಥ ಒಂದು ಪ್ರಬಲ ವಾಸ್ತು ದೋಷ ಅದಕ್ಕೆ ಕಾರಣ ಆಗುತ್ತೆ. ಆ ವಾಸ್ತು ದೋಷ ಯಾವುದು ಅನ್ನೋದನ್ನು ಹೇಳ್ತೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಈಗ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ನಾನೇ ಖುದ್ದಾಗಿ ನೇರವಾಗಿ ನಿಮ್ಮ ವ್ಯಾಪಾರದ ಸ್ಥಳಕ್ಕೆ ಬಂದು ಇದೇ ಸ್ಥಳದಲ್ಲಿ ವಾಸ್ತು ದೋಷ ಇದೆ ಅಂತ ತೋರಿಸ್ತೀನಿ. ಅದನ್ನು ನಾನು ಹುಡುಕಿ ಕೊಟ್ಟಾಗ ಅದಕ್ಕೆ ಒಂದು ಫಿಕ್ಸ್ ಮಾಡಿಸ್ಕೊಂಡಾಗ ನನ್ನ ಕಡೆಯಿಂದ ನಿಮ್ಮ ಬಿಸ್ನೆಸ್ ಏರುಗತಿಯಲ್ಲಿ ಸಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಬೇಸಿಕನ್ನು ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ, ಆ ವಾಸ್ತು ದೋಷ ಇರೋದ್ರಿಂದ ಏನಾಗುತ್ತೆ, ಕಾರ್ಮಿಕರು ಅಂದರೆ ವರ್ಕರ್ಸ್, ನಿಮ್ಮ ಆಫೀಸ್ ಸ್ಟಾಫ್ ನಿಮ್ಮ ಹತ್ರ ಕೆಲಸಕ್ಕೆ ನಿಲ್ಲೋದಿಲ್ಲ. ಒಳ್ಳೆಯ ಸ್ಟಾಫ್ಗಳು ನಿಮಗೆ ಸಿಗೋದಿಲ್ಲ. ಹಿಂಗೆ ಬರ್ತಾರೆ, 2 ತಿಂಗಳು ಇರ್ತಾರೆ, ಸ್ಟಾಫ್ ಹೊರಟೇ ಹೋಗ್ತಾರೆ. ಬರೀ ಸ್ಟಾಫ್ ಹುಡ್ಕೋದ್ರಲ್ಲೇ ನಿಮಗೆ ತಲೆ ಕೆಟ್ಟು ಹೋಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಯಾವಾಗ ಮಾಡ್ತೀರಿ? ಇಂತಹ ಒಂದು ಸಂದಿಗ್ಧ ಸ್ಥಿತಿಗೆ ನೀವು ಸಿಕ್ಕಾಕೋತೀರ. ಇದಕ್ಕೆ ಶನಿ ಕಾರಣ ಆಗಿರುತ್ತೆ. ಆ ವಾಸ್ತು ದೋಷದಿಂದ ಶನಿ ದೋಷ ಇನ್ನೂ ಹೆಚ್ಚಾಗುತ್ತೆ. ಇನ್ನು ಆ ವಾಸ್ತು ದೋಷದಿಂದ ರಾಹು ಏನಾದರೂ ನೆಗೆಟಿವ್ ಆಗಿ ಆಕ್ಟಿವೇಟ್ ಆಗಿಬಿಟ್ರೆ ಏನಾಗುತ್ತೆ? ಪಾರ್ಟ್ನರ್ಶಿಪ್ಪಲ್ಲಿ ಮೋಸ ಹೋಗ್ತೀರಾ. ಅದೇ ರೀತಿ ಗ್ರಾಹಕರಿಂದ ಮೋಸ ಹೋಗ್ತೀರಾ. ನಕಲಿ ಒಪ್ಪಂದಗಳು, ಫೇಕ್ ಅಗ್ರಿಮೆಂಟ್ಸ್ಗಳು, ಈ ರೀತಿಯಾದಂತಹ ಸಮಸ್ಯೆಗಳು ಕಾಡಕ್ಕೆ ಶುರು ಮಾಡುತ್ತೆ. ಕೇತು ಏನಾದರೂ ವಾಸ್ತುವಿನಿಂದ ನೆಗೆಟಿವ್ ಆಗಿ ಆಕ್ಟಿವೇಟ್ ಆಗಿಬಿಟ್ರೆ ಕೈಯಲ್ಲಿ ಹಣ ನಿಲ್ಲೋದಿಲ್ಲ. ಬಂಡವಾಳಕ್ಕೆ ಸಾಲದ ಮೇಲೆ ಸಾಲ ಮಾಡಬೇಕು, ಸ್ಟಾಕ್ ಇರುತ್ತೆ, ಗ್ರಾಹಕರು ಬರೋದಿಲ್ಲ, ವ್ಯಾಪಾರ ಆಗೋದಿಲ್ಲ, ಗಲ್ಲಾ ಪೆಟ್ಟಿಗೆ ಖಾಲಿ. ಇಂತಹದ್ದೆಲ್ಲ ತೊಂದರೆಗಳು ಆಗ್ತಾ ಹೋಗುತ್ತೆ. ಅದೇ ರೀತಿ ನೋಡಿ, ಇನ್ನು ಒಂದು ರಹಸ್ಯ ರೆಮಿಡಿ ಹೇಳ್ತೀನಿ. ತಾಮ್ರದ ನಾಣ್ಯ ಸಿಗುತ್ತೆ ವೀಕ್ಷಕರೇ, ಆದರೆ
ಸುಮ್ಮನೆ ಎಲ್ಲೋ ಸಿಕ್ಬಿಡ್ತು ತಾಮ್ರದ ನಾಣ್ಯ ಅಂಥೇಳಿ ಅದನ್ನು ತಂದು ಅಂಗಡಿಯಲ್ಲೋ ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ ಇಟ್ಕೊಳ್ಳೋದು ಕೂಡೋದು ವರ್ಜ್ಯ. ನೋ. ಯಾಕೆ ಅಂತಂದರೆ ಆ ತಾಮ್ರದ ನಾಣ್ಯ ಕೂಡ ಒಂದು ಗ್ರಹಕ್ಕೆ ನೇರವಾದಂಥ ಸಂಪರ್ಕ ಸಂಬಂಧ ಇರುತ್ತೆ. ಆ ತಾಮ್ರದ ನಾಣ್ಯ ಕೂಡ ಸರಿಯಾದ ದಿನದಲ್ಲಿ ಇಷ್ಟು ಲಕ್ಷ ಸಿದ್ಧಿ ಜಪ ಮಾಡಿ ಅದನ್ನು ನಮ್ಮ ಹತ್ರ ನೀವು ತರಿಸ್ಕೊಳ್ಳಿ, ನಾನು ವಾಸ್ತುಗೆ ಬಂದಾಗ ನಿಮಗೆ ಕೊಡ್ತೀನಿ. ಅದನ್ನು ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ನೋಡಿ, ನಿಮ್ಮ ಅಂಗಡಿಗೆ ಮುಂಗಟ್ಟಿಗೆ ಜನ ಹಾಗೇ ಬರ್ತಾರೆ ನಿಮ್ಮ ಅಂಗಡಿಗೆ. ಆ ರೀತಿಯ ಒಂದು ಸಿದ್ಧಿ ಕ್ರಮಗಳಿರುತ್ತೆ. ಇದನ್ನೆಲ್ಲ ಮಾಡಬೇಕು ಅಂದರೆ ಫಸ್ಟ್ ನಾನು ನಿಮ್ಮ ಅಂಗಡಿಗೆ ಬಂದು ನೋಡಬೇಕು, ಅಲ್ಲಿಯ ವಾಸ್ತು ದೋಷ ನೋಡಿ, ಅದರ ಮೇಲೆ ಕೆಲವೊಂದು ವಸ್ತುಗಳನ್ನು ಕೊಡ್ಬೋದು, ಕೊಡಲಿಕ್ಕಿಲ್ಲ ಅನ್ನೋದರ ನಿರ್ಧಾರವನ್ನು ನಾನು ಮಾಡ್ತೀನಿ. ಇದಕ್ಕೆ ಏನಾಗುತ್ತೆ ಅಂತಂದರೆ ತಾಮ್ರದ ನಾಣ್ಯವನ್ನು ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಿ ಅಂಗಡಿಯಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಯಾವಾಗಲೂ ಕೂಡ ಸ್ಥಿರ ಲಕ್ಷ್ಮೀ ವಾಸ ಅಂತ ಇರುತ್ತೆ. ಆ ತಾಮ್ರದ ನಾಣ್ಯ ಇದ್ದಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇರಬೇಕು ಅಂಗಡಿಯಲ್ಲಿ. ಅದು ಇತ್ತು ಅಂದರೆ ಎನರ್ಜಿ ಬ್ಯಾಲೆನ್ಸ್ ಆಗಿ ವೈಬ್ರೇಷನ್ ಏನಾಗುತ್ತೆ ಅಂದರೆ ಕಸ್ಟಮರ್ನ ಎಳ್ಕೊಂಡು ಬರುತ್ತೆ. ಆ ಒಂದು ಶ್ರೀಚಕ್ರ ಯಂತ್ರವನ್ನು ನಾನು ಕೊಡ್ತೀನಿ, ನಾಣ್ಯವನ್ನು ಕೂಡ ನಾನು ಕೊಡ್ತೀನಿ. ಅದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇನ್ನೂ ಒಂದು ವಿಶೇಷ ಸಮಾಚಾರ ಏನಪ್ಪ ಅಂದರೆ ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಿ ನಿಮ್ಮ ಜೇಬಲ್ಲಿ ಪರ್ಸಲ್ಲಿ ಹರಿದಂತಹ ನೋಟುಗಳು ಇರಬಾರ್ದು. ಅದಿತ್ತು ಅಂದರೆ ಬ್ಯಾಂಕಿಗೆ ಹೋಗಿ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಅಂಗಡಿಯಲ್ಲಿ ಗಲ್ಲಾ ಪೆಟ್ಟಿಗೆಯಲ್ಲಿ ಹರಿದಂಥ ನೋಟ್ ಇದ್ದರೆ ರಾಹು ದೋಷ ಹೆಚ್ಚಾಗುತ್ತೆ, ಕಸ್ಟಮರ್ಗಳನ್ನು ಅದು ಹಿಂದೆ ಕಳಿಸುತ್ತೆ. ನೋಡಿ, ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ಮಾಡ್ತೀರಾ, ಅಯ್ಯೋ ಗುರುಗಳೇ ನನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಅಂತ ಕೂರ್ತೀರಾ. ತಪ್ಪು ನಮ್ಮ ಹತ್ರ ನಮ್ಮ ವಾಸ್ತು ದೋಷವನ್ನು ಆ್ಯಕ್ಟಿವೇಟ್ ಮಾಡುತ್ತಲ್ಲ, ಅದನ್ನು ಎಲಿಮಿನೇಟ್ ಮಾಡ್ಕೊಳ್ಳಿ. ಇನ್ನೂ ಒಂದೇನಪ್ಪ ಅಂತಂದರೆ ನೋಡಿ, ವಿಶೇಷವಾಗಿ ನಿಮಗೆ ಬಿಸ್ನೆಸ್ಸಲ್ಲಿ ಬಹಳ ಡೌನ್ಫಾಲ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದರೆ ನಾನು ಬಂದು ವಾಸ್ತು ನೋಡ್ತೀನಿ. ಅಲ್ಲಿವರೆಗೂ ಒಂದು ಟೆಂಪರವರಿ ರೆಮಿಡಿ ಹೇಳಿರ್ತೀನಿ. ಏನಪ್ಪ ಅಂದರೆ ತಾಮ್ರದಿಂದ ಮಾಡಿದಂತಹ ಜೋಡಿ ನಾಗ ನೋಡಿ, ನಿಮಗೆ ನೋಡಿರ್ಬೋದು, ನೀವು ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ, ಅದನ್ನು ತೋರಿಸ್ತಾ ಇದ್ದೀನಿ. ಜೋಡಿ ಹಾವಿನ ನಾಗ ಪ್ರತಿಮೆಯನ್ನು ನೀವು ಹರಿಯುವ ನದಿಯಲ್ಲಿ ಬಿಡಬೇಕು. ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗ್ತಾ ಇದೆ ಅಂದರೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಆದರೆ 3 ಅಂಶಗಳನ್ನು ನೀವು ಗಮನದಲ್ಲಿಟ್ಕೋಬೇಕು. ಜೋಡಿ ನಾಗರ ಪ್ರತಿಮೆಯನ್ನು ನೀವು ಮಾಡಿಸೋದನ್ನು ಯಾರಿಗೂ ಹೇಳಬಾರ್ದು, ಅದನ್ನು ನದಿಯಲ್ಲಿ ಬಿಡೋದನ್ನು ಯಾರಿಗೂ ಹೇಳಬಾರ್ದು, ಅದನ್ನು ಬಿಟ್ಟ ಮೇಲೆ ತಿರುಗಿ ನೋಡದೆ ಬರಬೇಕು ಮನೆಗೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ ಸಡನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇದನ್ನು ಕೂಡ ತಪ್ಪದೆ ಮಾಡಿ ನೋಡಿ. ಇನ್ನು ವಿಶೇಷವಾಗಿ ವೀಕ್ಷಕರೇ, ಪ್ರತಿ ಶನಿವಾರ ನಿಮ್ಮ ಅಂಗಡಿಯಲ್ಲಿ ನೆಲ ಒರೆಸುವಂತಹ ನೀರಿಗೆ ಒಂದು 4-5 ಕಪ್ಪು ಎಳ್ಳು ಮತ್ತು ಒಂದು ಸ್ವಲ್ಪ ಇಷ್ಟು ಚಿಟಿಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ನೆಲ ಒರೆಸಿ, ಅಂಗಡಿಯ ನೆಲ ಒರೆಸಿ. ಇದು ಕೂಡ ಕಸ್ಟಮರ್ನ ಸಾಕಷ್ಟು ಪ್ರಮಾಣದಲ್ಲಿ ಎಳ್ಕೊಂಬರುತ್ತೆ. ಇವು ತಾತ್ಕಾಲಿಕ ಟೆಂಪರವರಿ ಪರಿಹಾರಗಳು. ಪರ್ಮನೆಂಟ್ ಪರಿಹಾರಗಳು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ನನ್ನನ್ನು ನಿಮ್ಮ ಅಂಗಡಿ ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಕರೆಸಿ, ಬಂದ್ಬಿಟ್ಟು ಎಲ್ಲಿ ವಾಸ್ತು ದೋಷ ಇದೆ ಅದನ್ನು ಕಂಡು ಹಿಡಿದು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ. ವೀಕ್ಷಕರೇ ನೋಡಿ, ಬಿಸ್ನೆಸ್ ಡೌನ್ ಆಗಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ. ಟೆಂಪರವರಿ 2-3 ರೆಮಿಡಿ ಹೇಳಿದ್ದೀನಿ, ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ಎಲ್ಲರೊಂದಿಗೂ ಪ್ರಚಾರ ಮಾಡಿ ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತೆ ಮುಂದಿನ ಸರಳ ವಿರಳ ಮಹಾವಾಸ್ತು ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸಿಗ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.